ನಮಸ್ತೆ ವಿದ್ಯಾರ್ಥಿಗಳೇ. ಭಾರತ ಸಂವಿಧಾನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಭಾರತ ಸಂವಿಧಾನದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಮುಂದುವರಿದು ಇವತ್ತಿನ ಒಂದು ತರಗತಿಯಲ್ಲಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ರೀತಿ ಇದೆ, ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ಲಾಸ್. ಡಿಯರ್ ಸ್ಟೂಡೆಂಟ್ಸ್, in last class we discussed about the powers and functions of the Supreme Court. In today's class I am going to start evaluation of Panchayat Raj system in India. In today's class I am going to start evaluation of Panchayat Raj system in India. So ವಿದ್ಯಾರ್ಥಿಗಳೇ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬೆಳವಣಿಗೆಯನ್ನು ಪ್ರಾಚೀನ ಕಾಲದಿಂದ ಹಿಂದಿನವರೆಗೆ ಗಮನಿಸಬಹುದು. ವೇದಗಳ ಕಾಲದಲ್ಲಿ ಗ್ರಾಮಗಳು ಸ್ಥಳೀಯ ಸರ್ಕಾರದ ಮೂಲಭೂತ ಘಟಕಗಳಾಗಿದ್ದವು. ರಾಮಾಯಣ ಮತ್ತು ಮಹಾಭಾರತದಲ್ಲಿಯೂ ಸ್ಥಳೀಯ ಸಂಸ್ಥೆಗಳ ಬಗೆಗೆ ಪ್ರಸ್ತಾಪಿಸಲಾಗಿದೆ. ಅಂದು ಗ್ರಾಮಿಣಿಯು ಗ್ರಾಮಗಳ ಮುಖ್ಯಸ್ಥನಾಗಿದ್ದನು ಎಂಬ ಉಲ್ಲೇಖ ಕಂಡುಬರುತ್ತದೆ. ಗುಪ್ತರ ಕಾಲದಲ್ಲಿ ಗ್ರಾಮಪತಿಯು ಗ್ರಾಮದ ಮುಖ್ಯಸ್ಥನಾಗಿದ್ದನು. ಆಗ ಸಭೆ ಮತ್ತು ಸಮಿತಿಗಳು ಗ್ರಾಮದ ಆಡಳಿತವನ್ನು ನಿರ್ವಹಿಸುತ್ತಿದ್ದವು. ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಮೆಗಸ್ಥಾನಿಸನ ಇಂಡಿಕಾ ಕೃತಿಗಳು ಮೌರ್ಯರ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಗ್ರಾಮಗಳ ಆಡಳಿತ ಹಾಗೂ ನಗರಗಳ ಆಡಳಿತದ ಮೇಲೆ ಬೆಳಕು ಚೆಲ್ಲುತ್ತವೆ. ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಕಾರ ಗ್ರಾಮವು ಸ್ಥಳೀಯ ಆಡಳಿತದ ಪ್ರಾಥಮಿಕ ಘಟಕವಾಗಿತ್ತು. ಚೋಳರ ಕಾಲದಲ್ಲಿ ವ್ಯವಸ್ಥಿತವಾದ ಸ್ಥಳೀಯ ಆಡಳಿತ ಅಸ್ತಿತ್ವದಲ್ಲಿತ್ತು ಎಂದು ಉತ್ತರ ಮೇರೂರು ಶಾಸನ ತಿಳಿಸುತ್ತದೆ. ಮಧ್ಯಯುಗದಲ್ಲಿ ಮತ್ತು ಮೊಘಲರ ಕಾಲದಲ್ಲಿ ಸ್ಥಳೀಯ ಸರ್ಕಾರಗಳು ಹಿನ್ನಡೆ ಹೊಂದಿದವು ಎಂಬ ವಿಷಯ ಇತಿಹಾಸದಿಂದ ತಿಳಿದುಬರುತ್ತದೆ. ಮರಾಠರ ಕಾಲದಲ್ಲಿ ಗ್ರಾಮಗಳ ಅಧಿಕಾರಿಗಳನ್ನು ಪಾಟೀಲ್, ಕುಲಕರ್ಣಿ, ಮಾಮ್ಲುದಾರ್ ಹಾಗೂ ದೇಶ್ಮುಖ್ಗಳೆಂದು ಕರೆಯಲಾಗುತ್ತಿತ್ತು. ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಬೆಳವಣಿಗೆಗೆ ಬ್ರಿಟಿಷರು ಅಪಾರವಾದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. 1870ರಲ್ಲಿ ಹಣಕಾಸು ವಿಕೇಂದ್ರೀಕರಣ ನೀತಿಯನ್ನು ಘೋಷಿಸುವುದರ ಮೂಲಕ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆಗೆ ಒತ್ತು ನೀಡಿದರು. 1880ರಲ್ಲಿ ಭಾರತದ ವೈಸ್ರಾಯ್ ಆಗಿ ನೇಮಕಗೊಂಡ ಲಾರ್ಡ್ ರಿಪ್ಪನ್ ರವರು ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಬೆಳವಣಿಗೆಗೆ ಅಪಾರವಾದ ಪ್ರೋತ್ಸಾಹ ನೀಡಿದರು. ಆದ್ದರಿಂದ ಲಾರ್ಡ್ ರಿಪ್ಪನ್ ರವರನ್ನು ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಸ್ವಾತಂತ್ರ್ಯ ನಂತರ ಸ್ಥಳೀಯ ಸರ್ಕಾರಗಳು ಹೊಸ ರೂಪವನ್ನು ಪಡೆದುಕೊಂಡವು. ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ಕಂಡುಬರುವ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ 40ನೇ ವಿಧಿಯು ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಡುತ್ತದೆ. ಅಲ್ಲದೆ ಈ ವಿಧಿಯು ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರದ ಸ್ವಾಯತ್ತ ಘಟಕಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಅಧಿಕಾರವನ್ನು ನೀಡಬೇಕೆಂದು ಹೇಳುತ್ತದೆ. ಬಲವಂತರಾಯ್ ಮೆಹ್ತಾ ಸಮಿತಿಯು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ಬ್ಲಾಕ್ ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ,
ಅಥವಾ ತಾಲೂಕು ಸಮಿತಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತುಗಳೆಂಬ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲು 1957ರಲ್ಲಿ ಶಿಫಾರಸು ಮಾಡಿತು. ರಾಜಸ್ಥಾನವು 1959ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪ್ರಥಮ ಬಾರಿಗೆ ಅಳವಡಿಸಿಕೊಂಡಿತು. ನಂತರದ ದಿನಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅನೇಕ ರಾಜ್ಯಗಳು ಅಳವಡಿಸಿಕೊಂಡವು. ಅಶೋಕ್ ಮೆಹ್ತಾ ಸಮಿತಿಯು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಬದಲಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಮತ್ತು ಗ್ರಾಮಗಳ ಮಟ್ಟದಲ್ಲಿ ಮಂಡಲ್ ಪಂಚಾಯತ್ ಎಂಬ 2 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಬೇಕೆಂದು 1978ರಲ್ಲಿ ಶಿಫಾರಸು ಮಾಡಿತು. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಿತು. ಈ ಕಾಯ್ದೆಯನ್ನು ಪಂಚಾಯತ್ ರಾಜ್ ಕಾಯ್ದೆ 1992 ಎಂದು ಕರೆಯಲಾಗುತ್ತದೆ. Evaluation of Panchayat Raj system in India. The history of Panchayat Raj in India can be divided into the following periods from the analytical point of view. Vedic era. In the old Sanskrit scriptures, word Panchayatan has been maintained, which means a group of 5 persons including a spiritual man. Gradually, the concept of the inclusion of a spiritual man in such groups vanished. In the Rig Veda, there is a mention of Sabha, Samiti and Vidat as local self-units. These were the democratic bodies at the local level. The king used to get the approval of these bodies regarding certain functions and decisions. Epic era indicates the 2 great epic periods of India, that is the Ramayana and the Mahabharata. The study of Ramayana indicates that the administration was divided into 2 parts, Pur and Janpad or city and village. Pur and Janpad or city and village. In the whole of state, there was also a caste panchayat and one person elected by the caste panchayat was a member of the King's Council of Ministers. Self-government of village finds ample expression in the Shanti Parva of the Mahabharata, in the Manusmriti as well as in Kautilya's Arthashastra. As per the Mahabharata, over and above the village, there were units of 10 to 20, 100 and 1000 village groups. Gramik was the chief official of the village. Dashaf was the chief of 10 villages. Vinshya Adhipati, Sahat Gram Adhyaksha and Shat Gram Pati were the chiefs of 20, 100 and 1000 villages respectively. They collected the local taxes and were responsible for the defense of their villages. And the ancient period,
There is a maintain of village panchayat in Kautilya's Arthashastra. The two was referred to as per Pur and its chief was the Nagarik. Local bodies were free from any royal interference. During the Mauryan and post Mauryan periods, too, the headman, assisted by a council of elders, continued to play a prominent role in the village life. The system continued through the Gupta period, though there were certain changes in the nomenclature as the district official was known as the Vaishyapati and the village headman was referred to as the Grampati. Thus, in ancient India, there existed a well established system of local government which was run on a set pattern of tradition and customs. However, it is significant to note that there is no reference of women heading the panchayat or even participating as a member in the panchayat. And the medieval period, during the Sultana period, the sultanas of Delhi divided their kingdom into provinces called vilayat. For the governance of the village, there were three important officials: Mukundam for administration, Patwari for collection of revenues, and Chaudhry for settling disputes with the help of the Panch. The villagers had sufficient powers as regards self-governance in their territory. Castellanism, Castellanism and feudalistic system of governance under the Mughal rule in the medieval period slowly eroded the self-government is in villages. It is again noteworthy to note that even the medieval period there is a no maintain of women participation in the local village and administration. And British period, under the British regime, village panchayats lost their autonomy and become weak. It is only for the year 1870 that India saw the dawn of representative local institution. The famous Mayos Resolution of 1870 gave impulse to the development of local institutions by enlarging their powers and responsibilities. The year 1870 introduced the concept of elected representative in urban municipalities. The revolt of the Revolt of 1857 had put the imperial finance under considerable strain, and it was found necessary to finance local service out of local taxations. Therefore, it was out of physical compilation that Lord May's resolution on distillation came to be adopted. ವಿದ್ಯಾರ್ಥಿಗಳೇ, ನಾವು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಬೆಳವಣಿಗೆಯನ್ನು ನೋಡಿದ್ವಿ. ಸೊ ಹೀಗೆ 73ನೇ ಸಂವಿಧಾನ ತಿದ್ದುಪಡಿಯ ಒಂದು ಕಾಯ್ದೆ 1992, 73ನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆ 1992ರ ಅನ್ವಯ ಸೊ ಹೇಗೆ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. 73ನೇ ತಿದ್ದುಪಡಿ ಕಾಯ್ದೆಯು
1993ರಲ್ಲಿ ಜಾರಿಗೆ ಬಂದಿತು. ಈ ಸಂದರ್ಭದಲ್ಲಿ ಪ್ರಧಾನಿ PV ನರಸಿಂಹರಾವ್ರವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಈ ಕಾಯ್ದೆಯನ್ನು ಪಂಚಾಯತ್ ರಾಜ್ ಕಾಯ್ದೆ 1992 ಎಂದು ಕರೆಯಲಾಗುತ್ತದೆ. ಈ ಕಾಯ್ದೆಯು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನವನ್ನು ನೀಡಿದೆ. ಈ ತಿದ್ದುಪಡಿಯ ಮೂಲಕ ಪಂಚಾಯತ್ಸ್ ಎಂಬ ಶೀರ್ಷಿಕೆಯನ್ನೊಳಗೊಂಡ 9ನೇ ಭಾಗವನ್ನು ಹಾಗೂ 11ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಈ 9ನೇ ಭಾಗವು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ 243ರಿಂದ 243 ವರೆಗಿನ 16 ವಿಧಿಗಳನ್ನು ಒಳಗೊಂಡಿದೆ. ಈ ವಿಧಿಗಳು ಪಂಚಾಯತ್ ರಾಜ್ ಸಂಸ್ಥೆಗಳ ರಚನೆ, ಅಧಿಕಾರ, ಕಾರ್ಯಗಳು, ಹಣಕಾಸು ಮುಂತಾದ ವಿಷಯಗಳ ಬಗೆಗೆ ವಿವರಣೆಗಳನ್ನು ಒಳಗೊಂಡಿವೆ. 11ನೇ ಅನುಸೂಚಿಯು ಪಂಚಾಯತ್ ರಾಜ್ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರುವ 29 ವಿಷಯಗಳನ್ನು ಒಳಗೊಂಡಿದೆ. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮುಖ್ಯ ಅಂಶಗಳನ್ನು ನಾವು ಈ ಕೆಳಗಿನಂತೆ ಹೇಳ್ತಾ ಹೋಗ್ಬೋದು. ಮೊದಲನೇದಾಗಿ, ಈ ಕಾಯ್ದೆಯು ರಾಜ್ಯಗಳಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡುತ್ತದೆ. ಯಾವುದಪ್ಪ ಅಂದರೆ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, 2 ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ, 3 ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ. ಈ ಕಾಯ್ದೆಯು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನ ಮೀಸಲಾತಿಯನ್ನು ಕಲ್ಪಿಸಿದೆ. ಪಂಚಾಯತ್ ಪ್ರದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಈ ಜನಾಂಗಗಳ ಜನಸಂಖ್ಯೆಯ ಅನುಪಾತಕ್ಕೆ ಅನುಗುಣವಾಗಿ ಮೀಸಲಾತಿ ನೀಡಲಾಗುತ್ತದೆ. ಈ ಕಾಯ್ದೆಯು 1/3 ಸ್ಥಾನಗಳಿಗೆ ಕಡಿಮೆ ಇಲ್ಲದಂತೆ ಮಹಿಳೆಯರಿಗೆ ಮೀಸಲಾತಿ ನೀಡಿದೆ. ಅಲ್ಲದೆ ಈ ಕಾಯ್ದೆಯು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಇತರೆ ಹಿಂದುಳಿದ ವರ್ಗಗಳಿಗೆ ಸ್ಥಾನ ಮೀಸಲಾತಿ ನೀಡುವ ಅಧಿಕಾರವನ್ನು ರಾಜ್ಯ ಶಾಸಕಾಂಗಗಳಿಗೆ ನೀಡಿದೆ. ಈ ಕಾಯ್ದೆಯ ಪ್ರಕಾರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಸಬೇಕು. ಒಂದು ವೇಳೆ ಪಂಚಾಯತ್ ರಾಜ್ ಸಂಸ್ಥೆಗಳು ವಿಸರ್ಜಿಸಲ್ಪಟ್ಟಲ್ಲಿ ವಿಸರ್ಜಿಸಲ್ಪಟ್ಟ 6 ತಿಂಗಳೊಳಗೆ ಚುನಾವಣೆ ನಡೆಸಬೇಕು. ಈ ಕಾಯ್ದೆಯ ಪ್ರಕಾರ ಪಂಚಾಯತ್ ರಾಜ್ ಸಂಸ್ಥೆಗಳ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸಬೇಕು. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ 29 ವಿಷಯಗಳ ಬಗೆಗೆ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರವಿರುತ್ತದೆ. ಹಾಗೂ ಈ ಕಾಯ್ದೆಯ ಪ್ರಕಾರ ರಾಜ್ಯ ಹಣಕಾಸು ಆಯೋಗವು ಪಂಚಾಯತ್ ರಾಜ್ ಸಂಸ್ಥೆಗಳ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸಬೇಕಾಗುತ್ತದೆ. 73rd Constitutional Amendment Act of 1992. The Act added Part 9 to the Constitution, the Panchayats, and also added the 11th schedule, which consists of the 29th functional items of the Panchayat. Part 9 of the Constitution contains Article 243 to Article 243(o). The Amendment Act provides shape to Article 40 of the Constitution, which directs the state to organize the village panchayat and provides them powers and functions authority so that they can function as self-government. With the Act, Panchayat Raj systems come under the purview of the justiciable part of the Constitution and mandates states to
heart of the system. Further, the election process in the Panchayati Raj institution will be held independent of the state government's will. The Act has two parts: compulsory and voluntary. Compulsory provisions must be added to state laws, which includes the certain of the new Panchayat Raj system. Voluntary provisions, on the other hand, is the discretion of the state government. The Act is a very significant step in creating democratic institution at the grassroots level in the country. The Act has transformed the representative democracy into participatory democracy. Grama Sabha is the primary body of the Panchayat Raj system. It is a village assembly consisting of all the registered voters within the area of the Panchayat. It will exercise powers and perform such functions as determined by the state legislature. Candidates can refer to the functions of Gram Panchayat and Gram Panchayat work on the government official website Grama Panchayati government.in. Three-tier system. The Act provides for the establishment of the three-tier system of Panchayati Raj in the state, village, intermediate and district level. State with a population of less than 20 lakh may not constitute the intermediate level. Election of members and chairperson. The member to all the levels of Panchayat Raj are elected directly, and the chairperson to the intermediate and the district level are elected indirectly. From the elected members, and at the village level the chairperson is elected as determined by the state government. For SC and ST reservation to be provided at all the three tiers in accordance with their population percentage. For women, not less than 1/3 of the total number of seats to be reserved for women. Further, not less than 1/3 of the total number of officers for the chairperson at all levels of the panchayat to be reserved for women. The state legislature are also given the provision to decide on the reservation of seats in any level of panchayat or office of chairperson in favor of background classes. Duration of panchayat. The act provides for a 5 years term of office to all the level of the panchayat. However, the panchayat can be dissolved before the completion of its term, but fresh election to constitute the new panchayat shall be completed. The extended the provisions of Part 9 to the scheduled areas to provide self rules for the
tribal population to have village governance with participatory democracy. The evaluate participatory governance consists with the traditional practices to empower panchayat with powers conveys to tribal recruitments, the prevent panchayat at higher level from assuming powers and authority of panchayat at a lower level. ಇದಿಷ್ಟು ಪಂಚಾಯತ್ ರಾಜ್ ವ್ಯವಸ್ಥೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರ ಒಂದು ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯಾಗಿದೆ. ಸೊ ನಾಳಿನ ಒಂದು ತರಗತಿಯಲ್ಲಿ 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರ ಒಂದು ಪ್ರಕಾರ ಸೊ ಹೇಗೆ ಅನ್ನೋದನ್ನು ನಾಳೆ ನೋಡೋಣ.